ಒಂದು ಪ್ರಶ್ನೆಯಿಂದ ನಾನು ಪ್ರಾರಂಭ ಮಾಡೋಕ್ಕೆ ನಾನು ಬಯಸ್ತೇನೆ. ಎಲ್ಲರೂ ಕೇಳಿಸ್ಕೊಳ್ಳಿ. ದೇವರು ಈ ಲೋಕಕ್ಕೆ ಕೊಟ್ಟಿರತಕ್ಕಂಥ ಅತಿ ದೊಡ್ಡ ಉಡುಗೊರೆ ಯಾವುದು? ಯೇಸು ಕ್ರಿಸ್ತನು. 100 ಔಟ್ ಆಫ್ 100, ರೈಟ್. ಯೇಸು ಕ್ರಿಸ್ತನು ಇಡೀ ಲೋಕಕ್ಕೆ ಕೊಟ್ಟಿರತಕ್ಕಂಥ ಅತಿ ದೊಡ್ಡ ವರ ಏನಂದರೆ ಯೇಸು ಸ್ವಾಮಿ, ರಕ್ಷಣೆ. ಓಕೆ, ಈಗ ಎರಡನೇ ಪ್ರಶ್ನೆ. ಯೇಸು ಸ್ವಾಮಿಯು ದೇವರ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಕೊಟ್ಟಿರತಕ್ಕಂಥ ಅತಿ ದೊಡ್ಡ ಉಡುಗೊರೆ ಯಾವುದು? ರಕ್ಷಣೆ. ಅದು ಯೇಸು ಸ್ವಾಮಿಯಿಂದ ಬಂತು. ರಕ್ಷಣೆ ಹೊಂದಿದವರಿಗೆ, ದೇವರ ಮಕ್ಕಳಾಗಿರೋವರಿಗೆ ದೇವರು ಕೊಟ್ಟಿರತಕ್ಕಂಥ ಅತಿ ದೊಡ್ಡ ವರ ಯಾವುದು? ಕೆಲವರು ಹೇಳ್ತಾರೆ ಕರೆಕ್ಟಾಗಿ, ಪವಿತ್ರಾತ್ಮನು. ನಾವಿನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ದೇವರು ವಿಶ್ವಾಸಿಗಳಿಗೆ, ದೇವರ ಮಕ್ಕಳಿಗೆ, ರಕ್ಷಣೆ ಹೊಂದಿದವರಿಗೆ ದೇವರು ನೀಡಿರತಕ್ಕಂಥ ಅತಿ ದೊಡ್ಡ ಉಡುಗೊರೆ, ಎಲ್ಲ ಆಶೀರ್ವಾದಗಳಿಗಿಂತ ಮಿಗಿಲಾದ ಆಶೀರ್ವಾದ ಅಂದರೆ ಆತನ ಪವಿತ್ರಾತ್ಮನಾಗಿದ್ದೇವೆ. ಎಷ್ಟು ಜನ ನಾವು ಪವಿತ್ರಾತ್ಮನ ಅರ್ಥ ಮಾಡ್ಕೊಂಡಿದ್ದೇವೆ? ಎಷ್ಟು ಜನ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಡೀತಾ ಇದ್ದೇವೆ? ಪ್ರತಿ ಭಾನುವಾರ ನಾವು ಅಂತ್ಯಾಶೀರ್ವಾದನ ಯಾವ ರೀತಿಯ ಹೊಂದ್ಕೊಳ್ತೇವೆ? ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸುವಿನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ. ಎಷ್ಟು ಜನ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ದೀರಾ? ನಿಜವಾದ ಕ್ರೈಸ್ತವ ಜೀವಿತ, ನಾವು ವಿಶ್ವಾಸಿಗಳಾದ ನಾವು ನಮ್ಮ ಜೀವಿತದಲ್ಲಿ ಯಶಸ್ವಿಯನ್ನು ಕಾಣಬೇಕಂದ್ರೆ, ಬೆಳವಣಿಗೆಯನ್ನು ಕಾಣಬೇಕಂದ್ರೆ, ಅಭಿವೃದ್ಧಿಯನ್ನು ಕಾಣಬೇಕಂದ್ರೆ, ಬಿಡುಗಡೆಯನ್ನು ಅನುಭವಿಸ್ಬೇಕಂದ್ರೆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ನಡಿಬೇಕಾಗಿದೆ. ನೋಡಿ, ದೇವರು ಯಾಕೆ ಈ ವರವನ್ನು ನಮಗೆ ಕೊಟ್ಟರು? ಏನೋ ಬೇರೆ ಏನೋ ಕೊಡ್ಬೋದಾಗಿತ್ತಲ್ಲ. ವಿಶ್ವಾಸಿಗಳಾದ ಮೇಲೆ ಒಂದು ದೊಡ್ಡ ಕಾರ್ ಒಂದು ಗಿಫ್ಟ್ ಕೊಡ್ಬೋದಾಗಿತ್ತಲ್ಲ. ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ದ ಕಿಂಗ್ಡಮ್ ಆಫ್ ಗಾಡ್, ಟೇಕ್ ದಿಸ್ ನ್ಯೂ ಕಾರ್ ಅಂತ ಕೊಡ್ಬೋದಾಗಿತ್ತಲ್ಲ. ನೀವು ರಕ್ಷಣೆ ಹೊಂದಿದಾಗ ನೀವು ಒಳ್ಳೆ ತೀರ್ಮಾನ ತಗೊಂಡಿದ್ದೆ, ಒಂದು ಮನೆ ನಿಮಗೆ ಗಿಫ್ಟಾಗಿ ಕೊಡ್ತಾ ಇದ್ದೀನಿ, ತಗೊಳ್ಳಿ ಅಂತ ಕೊಡ್ಬೋದಾಗಿತ್ತಲ್ಲ. ಅವೆಲ್ಲ ಬಿಟ್ಟು ದೇವರು ಯಾಕೆ ಈ ವರವನ್ನು ನಮಗೆ ಕೊಟ್ಟಿದ್ದಾರೆ? ನೋಡೋಣ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4ರಿಂದ 5ನೇ ವಚನ ಓದೋಣ. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ್ದ ಸಂದರ್ಭದಲ್ಲಿ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ನನ್ನಿಂದ ಕೇಳಿದಂಥ ಮತ್ತು ತಂದೆಯು ಮಾಡಿದ ವಾಗ್ದಾನಗಳಿಗಾಗಿ ಇಲ್ಲೇ ಕಾದುಕೊಂಡಿರಿ. ಯಾಕೆಂದರೆ ಯೋಹಾನನಂತೂ ನೀರಿನಿಂದ ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು, ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಪವಿತ್ರಾತ್ಮನಿಂದ ದೀಕ್ಷಾಸ್ನಾನವಾಗುವುದು ಎಂದು ಅಪ್ಪಣೆ ಕೊಟ್ಟನು. ಇಂಗ್ಲೀಷಲ್ಲಿ ಈ ರೀತಿ ಇದೆ, NLTಯಲ್ಲಿ Acts 1:4 ಡು ನಾಟ್ ಲೀವ್ ಜೆರುಸಲೇಮ್ ಅಂಟಿಲ್ ದ ಫಾದರ್ ಸೆಂಡ್ಸ್ ಯು ದ ಗಿಫ್ಟ್ ಈ ಪ್ರಾಮಿಸ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮೆಲ್ಲರೂ ಗೊತ್ತಿದೆ, ಶಿಲುಬೆ ಮೇಲೆ ಸತ್ತ ನಂತರ 3ನೇ ದಿನ ಆತನ ಪುನರುತ್ಥಾನ ಹೊಂದ್ತಾನೆ. ಪುನರುತ್ಥಾನ ಹೊಂದಿದ ನಂತರ ಸುಮಾರು 40 ದಿನಗಳು ಆತನ ಶಿಷ್ಯರೊಟ್ಟಿಗೆ ಯೇಸು ಸ್ವಾಮಿ ಸಮಯವನ್ನು ಕಳೀತಾರೆ. ಅನೇಕ ವಿಷಯಗಳನ್ನು ಅವರಿಗೆ ಬೋಧಿಸ್ತಾರೆ. ಸಮಯದಲ್ಲಿ ಬರುವಂಥ ಪವಿತ್ರಾತ್ಮನ ಬಗ್ಗೆ ತಿಳಿಸ್ತಾ ಇದ್ದಾರೆ. ದೇವರ ರಾಜ್ಯದ ಕುರಿತು ಅನೇಕ ಸಂಗತಿಗಳನ್ನು ಆ ಒಂದು ಸಮಯದಲ್ಲಿ ಬೋಧನೆ ಮಾಡಿದ್ರು. ಆ 40 ದಿನ ನೋಡ್ತೇವೆ, ಯೇಸು ಸ್ವಾಮಿ ಅವರೊಟ್ಟಿಗೆ ಬಂದು ಭೇಟಿ ಆಗ್ತಾಯಿದ್ರು, ಅವರೊಟ್ಟಿಗೆ ಊಟ ಮಾಡ್ತಾಯಿದ್ರು, ಒಳ್ಳೆಯ ಅನ್ಯೋನ್ಯತೆ ಸಮಯ ಹೊಂದ್ಕೊಳ್ತಾ ಇದ್ರು. ಆತ ಇನ್ನೇನು ಆರೋಹಣ ಆಗುವಂಥ ಸಮಯದಲ್ಲಿ ಯೇಸು ಸ್ವಾಮಿಯ ಕೊನೆಯ ಮಾತುಗಳು, ಪುನರುತ್ಥಾನ ಹೊಂದಿ ಮತ್ತೆ ಪರಲೋಕಕ್ಕೆ ಆರೋಹಣವಾಗಬೇಕಂದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಇಲ್ಲೇ ಉಳ್ಕೊಳ್ಳಿ, ನಾನು ಹೋಗಿ ತಂದೆಯು ಮಾಡಿದ ವಾಗ್ದಾನದ ವರವನ್ನು ನಾನು ನಿಮಗೆ ಕಳುಹಿಸುವವರೆಗೂ ನೀವು ಇಲ್ಲೇ ಇರಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಇದು ದೇವರಿಗೆ, ಯೇಸು ಸ್ವಾಮಿಗೆ ಪವಿತ್ರಾತ್ಮನಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾವೆಲ್ಲ ಮುಂಜಾನೆ ವೇಳೆಯಲ್ಲಿ ಗ್ರಹಿಸ್ಕೊಳ್ಬೇಕೆಂಬುದಾಗಿ ನಾನು ಬಯಸ್ತಾ ಇದ್ದಾನೆ. ಯೇಸು ಸ್ವಾಮಿಯು ತನ್ನ ಶಿಲುಬೆಗೆ ಹಾಕಲ್ಪಡುವುದಕ್ಕಾಗಿ ಹಿಡಿಯಲ್ಪಟ್ಟ ರಾತ್ರಿಯಲ್ಲೂ ಕೂಡ ಯೇಸು ಸ್ವಾಮಿಯು ಶಿಷ್ಯರಿಗೆ ಮಾಡಿದ ಕೊನೆಯ ಬೋಧನೆ ಯಾವುದರ ವಿಷಯ ಕುರಿತು ಗೊತ್ತಾ? ಯೋಹಾನನು 14, 15, 16 ನಾವು ಓದ್ತೇವೆ. ಈ 3 ಅಧ್ಯಾಯದಲ್ಲೂ ಕೂಡ ಆತನು ತನ್ನ ಶಿಷ್ಯರೊಟ್ಟಿಗೆ ಆತನ ಮೇಜಿನಲ್ಲಿ ಆ ಒಂದು ಪಸ್ಕಾ ರೊಟ್ಟಿಯಲ್ಲಿ ದ್ರಾಕ್ಷರಸಲ್ಲಿ ಪಾಲ್ಗೊಂಡಂಥ ರಾತ್ರಿಯಲ್ಲಿ, ಆ ರಾತ್ರಿ ಇನ್ನೇನು ಹಿಡಿಯಲ್ಪಡಬೇಕು, ಇನ್ನು ಕೆಲವು ಗಂಟೆಗಳಿದೆ. ಗೆತ್ಸೆಮನೆ ತೋಟಕ್ಕೆ ಹೋಗಿ ಪ್ರಾರ್ಥಿಸಿ ಅಲ್ಲಿ ಹಿಡಿಯಲ್ಪಟ್ಟಬೇಕಂದ್ರೆ ಅದಕ್ಕಿಂತ ಮುಂಚೆ ತನ್ನ ಶಿಷ್ಯರೊಟ್ಟಿಗೆ ಆತನು ಮಾಡ್ತಿರ್ತಕ್ಕಂಥ ಕೊನೆಯ ಬೋಧನೆ ಯಾವುದು ಗೊತ್ತಾ? ಪವಿತ್ರಾತ್ಮನ ಬಗ್ಗೆ. ಅದನ್ನು ಶಿಲುಬೆಗೆ ಹಾಕಲ್ಪಡೋಕ್ಕಿಂತ ಮುಂಚೆ ಕೂಡ ಕೊಟ್ಟಂಥ ಬೋಧನೆ ಯಾವುದು? ಪವಿತ್ರಾತ್ಮನ ಬಗ್ಗೆ. ಆತನ ಆರೋಹಣ ಆಗೋದಕ್ಕಿಂತ ಮುಂಚೆ ಕೂಡ
ಅದನ್ನು ಕೊನೆಯದಾಗಿ ಕೊಟ್ಟಂತಹ ಬೋಧನೆ ಯಾವುದು? ಪವಿತ್ರಾತ್ಮನ ಬಗ್ಗೆ. ಯಾಕೆಂದರೆ ದೇವರಿಗೆ ಪವಿತ್ರಾತ್ಮನು ಅಷ್ಟು ಇಂಪಾರ್ಟೆಂಟ್. ಪವಿತ್ರಾತ್ಮನು ದೇವರು, ಆತನ ಬೇರೆ ಅದೊಬ್ಬ ವ್ಯಕ್ತಿ, ಇನ್ನೊಂದು ಯಾವುದೋ ಬೇರೆ ವ್ಯಕ್ತಿ ಅಲ್ಲ. ಹಿ ಈಸ್ ಗಾಡ್ ಹಿಮ್ಸೆಲ್ಫ್. ಪವಿತ್ರಾತ್ಮನು ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಗೊತ್ತಿತ್ತು ತನ್ನ ಆರೋಹಣ ಆದ ನಂತರ ಅವರ ಶಿಷ್ಯರು ಏನೆಲ್ಲ ಅನುಭವಗಳಲ್ಲಿ ಹಾದು ಹೋಗ್ತಾರೆ ಎಂಬುದಾಗಿ. ಅವ್ರಿಗೆ ಉಂಟಾಗೋ ಭಯಗಳ ಬಗ್ಗೆ ಗೊತ್ತಿತ್ತು, ಅವ್ರಿಗೆ ಉಂಟಾಗೋ ಅಪಾಯಗಳ ಬಗ್ಗೆ ಗೊತ್ತಿತ್ತು, ಅವರಿಗೆ ಎದುರು ಬರುವಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಗೊತ್ತಿತ್ತು, ಎಲ್ಲ ಇಕ್ಕಟ್ಟಾದ ಪರಿಸ್ಥಿತಿಗಳು ಯಾವ ರೀತಿ ಅನುಭವಿಸ್ತಾರೆ ಎಂಬುದಾಗಿ ಗೊತ್ತಿತ್ತು, ಎಂಥ ಜನರನ್ನೆಲ್ಲ ವಿರೋಧತ್ವನ್ನೆಲ್ಲ ಅನುಭವಿಸ್ಬೇಕೆಂಬುದಾಗಿ ಅವ್ರಿಗೆ ಗೊತ್ತಿತ್ತು. ಆ ಎಲ್ಲ ಸಂಗತಿಗಳು ಯೇಸು ಸ್ವಾಮಿಯು ತನ್ನ ಆರೋಹಣ ಆದ ನಂತರ ಶಿಷ್ಯರು ತಮ್ಮ ಜೀವನದಲ್ಲಿ ಏನೆಲ್ಲ ಹಾದು ಹೋಗ್ತಾರೆ ಎಂಬುದಾಗಿ ಅದಕ್ಕೆ ಮುಂಚೆನೇ ಗೊತ್ತಿದ್ದು, ಅವೆಲ್ಲವರುಗಳನ್ನು ಕೂಡ ಜಯಿಸೋದಕ್ಕೋಸ್ಕರ ಅವರ ಬಳಿಗೆ ಯಾರನ್ನ ಕಳಿಸ್ಕೊಡ್ತಾ ಇದ್ದಾರೆ? ಪವಿತ್ರಾತ್ಮನನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಅನುಭವಗಳಲ್ಲಿ ಹಾದು ಹೋಗ್ತೇವೆ ಎಂಬುದಾಗಿ ದೇವರಿಗೆ ಮುಂಚೆನೇ ಗೊತ್ತು. ನಾವು ಎಂಥ ಭಯದ ಪರಿಸ್ಥಿತಿಗಳು ಹಾದು ಹೋಗ್ತೇವೆ, ಎಂಥ ರೋಗದ ಪರಿಸ್ಥಿತಿಗಳು ಹಾದು ಹೋಗ್ತೇವೆ, ಎಂಥ ಒಬ್ಬಂಟಿಕತನದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತೇವೆ, ಎಂಥ ಕೊರತೆಗಳು ಅಗತ್ಯಗಳಲ್ಲಿ ನಾವು ಹಾದು ಹೋಗ್ತೇವೆ, ಎಂಥ ಸೋಲುಗಳ ನಡುವೆ ನಾವು ಹಾದು ಹೋಗ್ತೇವೆ, ಎಂಥ ಇಕ್ಕಟ್ಟಾದ ಪರಿಸ್ಥಿತಿಗಳನ್ನ ಹಾದು ಹೋಗ್ತೇವೆ, ಎಂಥ ಭಯ ಮೂಡಿಸುವ ಪರಿಸ್ಥಿತಿಗಳನ್ನ ಹಾದು ಹೋಗ್ತೇವೆ, ಎಂಥ ಒಂದು ಗೊಂದಲಗಳನ್ನು ಮೂಡಿಸುವ ಪರಿಸ್ಥಿತಿಗಳನ್ನ ಹಾದು ಹೋಗ್ತೇವೆ. ಇವೆಲ್ಲವೂ ಕೂಡ ದೇವರಿಗೆ ಗೊತ್ತು. ನಾವು ಹಾದು ಹೋಗುವ ಪ್ರತಿಯೊಂದು ಪರಿಸ್ಥಿತಿಯು ಎಂಥದ್ದು ಎಂಬುದಾಗಿ ದೇವರಿಗೆ ಮುಂಚೆನೇ ಗೊತ್ತಿತ್ತು. ಅವೆಲ್ಲವನ್ನು ಕೂಡ ನಾವು ಜಯಿಸಬೇಕಂದ್ರೆ ಏನು ಬೇಕು ಎಂಬುದಾಗಿ ದೇವರಿಗೆ ಅನ್ನಿಸ್ತು? ಪವಿತ್ರಾತ್ಮನ ಸಹಾಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಇರುವುದು ಒಂದೇ ಪರಿಹಾರ, ಒನ್ ಸ್ಟಾಪ್ ಸೊಲ್ಯೂಷನ್. ನಮ್ಮ ಜೀವನದಲ್ಲಿ ನಾವು ಎದುರಿಸುವಂಥ ಎಲ್ಲ ಒಂದು ಪರಿಹಾರಗಳಿಗೆ, ಎಲ್ಲ ಒಂದು ಪರಿಸ್ಥಿತಿಗಳಿಗೆ ಇರುವಂಥ ಪರಿಹಾರ ಯಾವುದು? ಪವಿತ್ರಾತ್ಮ. ಆ ಪವಿತ್ರಾತ್ಮನ ಎಷ್ಟರ ಮಟ್ಟಿನ ತಿಳ್ಕೊಂಡಿದ್ದೇವೆ? ಮುಂಜಾನೆ ವೇಳೆಯಲ್ಲಿ ದೇವರು ಮತ್ತೊಮ್ಮೆ ಇದು ಕೆಲವೊಮ್ಮೆ ಭಾಳ ಪರಿಚಯವಾಗಿರತಕ್ಕಂಥ ವಿಷಯವಾಗಿರ್ಬೋದು. ನನ್ನ ಪ್ರಕಾರ ಭಾಳ ದುರಾದೃಷ್ಟಕರವಾದ ವಿಷಯ ಏನಂದರೆ, ಒಂದು ರಕ್ಷಣೆ ಹೊಂದಿರ್ತೇವೆ ಅನೇಕ ವಿಶ್ವಾಸಿಗಳು, ಬಟ್ ಪವಿತ್ರಾತ್ಮನ ದೀಕ್ಷಾಸನ್ನು ಪಡೆದುಕೊಂಡಿರೋದಿಲ್ಲ. ಅದು ದುರಾದೃಷ್ಟವಾದಂಥ ಅನುಭವ. ಅಂಥವರು ಕ್ರೈಸ್ತ ಜೀವನದಲ್ಲಿ ಜಯದ ಜೀವಿತವನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕೆಲವರು ಪವಿತ್ರಾತ್ಮನ ದೀಕ್ಷೆಯನ್ನು ಪಡೆದುಕೊಂಡಂಥವರು ಕೂಡ ಅದ್ಯಾವುದೋ ಒಂದು ದಿನ ಅನುಭವ ಆಯಿತು, ಅನ್ಯ ಭಾಷೆಗಳನ್ನ ಮಾತಾಡಿದ್ವಿ, ಅದು ಇವತ್ತು ಮಾತಾಡ್ತಾ ಇರ್ಬೋದು, ಬರೀ ಅನ್ಯ ಭಾಷೆಗಳನ್ನು ಮಾತನಾಡುವ ಅನುಭವಕ್ಕೆ ಮಾತ್ರ ಸೀಮಿತಗೊಳಿಸಿರೋದು ಅದು ಕೂಡ ಭಾಳ ದುರಾದೃಷ್ಟಕರತಕ್ಕಂಥ ವಿಷಯ. ಯಾಕೆಂದರೆ ಹೋಲಿ ಸ್ಪಿರಿಟ್ ಇಸ್ ಮಚ್ ಮೋರ್ ದ್ಯಾನ್ ದಟ್. ಪವಿತ್ರಾತ್ಮನು ಅನ್ಯ ಭಾಷೆಗಳನ್ನು ಮಾತನಾಡೋದಕ್ಕಿಂತ, ನಾವು ಅನುಭವಿಸುವಂಥ ಆಗಿಂದಾಗ ಬೇರೆ ಬೇರೆ ಅನುಭವಗಳಿಗಿಂತ, ಇವೆಲ್ಲದಕ್ಕಿಂತ ಆತನು ಮಿಗಿಲಾದ ವ್ಯಕ್ತಿಯಾಗಿದ್ದಾನೆ. ಆತನು ನಮ್ಮೊಟ್ಟಿಗೆ ಮಾತನಾಡಲು ಬಯಸ್ತಾ ಇದ್ದಾನೆ. ನಾವು ಈ ಒಂದು ಮೊದಲನೇ ಶತಮಾನದ ವಿಶ್ವಾಸಿಗಳ ಬಗ್ಗೆ ನಾವು ಸ್ವಲ್ಪ ಗಮನನ ವಹಿಸಿದ್ರೆ, ಎಲ್ಲರೂ ಕೂಡ ಅಪೊಸ್ತಲ ಕೃತ್ಯಗಳು ಓದಿದಿರಲ್ಲ. ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಏನು ಕಾಣ್ತೇವೆ? ಮೊದಲನೇ ಶತಮಾನದ ಮೊದಲನೇ ಸಭೆಯ ವಿಶ್ವಾಸಿಗಳು, ಅವರ ಜೀವಿತ ಏನೆಂಬುದಾಗಿ ಸ್ವಲ್ಪ ಗಂಭೀರವಾಗಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ದೀರಾ? ಅವರಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ, ಅವ್ರ ಹತ್ರ ಇನ್ನೂ ಬರೆಯಲ್ಪಟ್ಟಿರಲಿಲ್ಲ. ಆವಾಗ ಅವ್ರಿಗಿದ್ದಲ್ಲ ಹಳೆ ಒಡಂಬಡಿಕೆ ಮಾತ್ರ ಇತ್ತು. ಅದು ಯಹೂದ್ಯರಿಗೆ, ಅನ್ಯರಿಗೆ ಅದು ಕೂಡ ಇಲ್ಲ. ಬಟ್ ಶಿಷ್ಯರನ್ನು ನಾವು ಗಮನಿಸಿದಾಗ, ಅಥವಾ ಬೇರೆ ಬೇರೆ ವಿಶ್ವಾಸಿಗಳನ್ನು ಗಮನಿಸಿದಾಗ, ಫಿಲಿಪ್ ಇರ್ಬೋದು, ಸ್ಟೆಫನ್ ಇರ್ಬೋದು, ಅಥವಾ ಬೇರೆ ಬೇರೆ ವ್ಯಕ್ತಿಗಳನ್ನು, ಸಾಮಾನ್ಯವಾದ ವಿಶ್ವಾಸಿಗಳು ಕೂಡ ಇರ್ಬೋದು, ಅನನೀಯಸ್ ಇರ್ಬೋದು, ಕೆಲವು ವ್ಯಕ್ತಿಗಳನ್ನು ಗಮನಿಸಿದಾಗ ಅವರು ರಕ್ಷಣೆ ಹೊಂದಿದ ನಂತರ ಅವರೆಲ್ಲರೂ ಕೂಡ ಒಂದು ಅನುಭವನ ಪಡ್ಕೊಂಡಿದ್ರು, ವಿಶೇಷವಾದ ಅನುಭವ. ಅದೇನೆಂದರೆ ಅವರೆಲ್ಲರೂ ಕೂಡ ಪವಿತ್ರಾತ್ಮನೊಟ್ಟಿಗೆ ಅನ್ಯೂನತೆಯನ್ನು ಬೆಳೆಸ್ಕೊಂಡಿದ್ರು. ಹಲ್ಲೆಲೂಯಾ. ಅವರೆಲ್ಲರೂ ಕೂಡ ಪವಿತ್ರಾತ್ಮನ ಸ್ವರವನ್ನು ಕೇಳೋದಕ್ಕೆ ಕಲ್ತ್ಕೊಂಡಿದ್ರು. ಆದ ಕಾರಣ ನಾವು ನೋಡ್ತೇವೆ, ಆ ಒಂದು ಸಭೆಯು ಅಷ್ಟು ಆತ್ಮಭರಿತವಾದ ಸಭೆ, ಶಕ್ತಿಯಿಂದ ಕೂಡಿದಂಥ ಸಭೆ, ಅವರಿಗೆ ಬಂದಂಥ ಎಲ್ಲ ವಿರೋಧತ್ವವನ್ನು ಎದುರಿಸಿ ಅಷ್ಟೊಂದು ಸಭೆಗಳನ್ನು ಸಾವಿರಾರು ಜನರು ರಕ್ಷಣೆ ಹೊಂದುವ ರೀತಿಯಲ್ಲಿ, ಸಾವಿರಾರು ಜನರಿಗೆ ಸುವಾರ್ತೆಯನ್ನು ಹೇಳುವ ರೀತಿಯಲ್ಲಿ ಅವರು ಯಶಸ್ವಿಯಾದರು. ಅದಕ್ಕೆಲ್ಲ ಕಾರಣ ಯಾರು? ಅವರೆಲ್ಲರೂ ಕೂಡ ಪವಿತ್ರಾತ್ಮನೊಟ್ಟಿಗೆ ಸಂಭಾಷಿಸುವುದನ್ನು ಕಲ್ತ್ಕೊಂಡಿದ್ರು, ಪವಿತ್ರಾತ್ಮನೊಟ್ಟಿಗೆ ಸಹವಾಸವನ್ನು ಇಟ್ಟುಕೊಳ್ಳೋದಕ್ಕೆ ಕಲ್ತ್ಕೊಂಡಿದ್ರು, ಪವಿತ್ರಾತ್ಮನೊಟ್ಟಿಗೆ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಕಲ್ತ್ಕೊಂಡಿದ್ರು, ಪವಿತ್ರಾತ್ಮನೊಟ್ಟಿಗೆ ನಡೆಯುವುದನ್ನು ಅವರು ಕಲ್ತ್ಕೊಂಡಿದ್ರು. ಹಲ್ಲೆಲೂಯಾ.
ಮುಂಜಾನೆ ವೇಳೆಯಲ್ಲಿ ನನ್ನ ಒಂದು ಉತ್ತೇಜನ ನಮ್ಮೆಲ್ಲರೂ ಕೂಡ ಪವಿತ್ರಾತ್ಮನಿದ್ದಾನೆ. ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಾ ಇಲ್ಲಿ? ಎಲ್ಲ ರಕ್ಷಣೆ ಹೊಂದಿದ್ದೀರಾ? ರಕ್ಷಣೆ ಹೊಂದಿಲ್ಲ ಅಂದರೆ ಇದು ನಿಮ್ಮ ದಿನ, ಇದು ನಿಮ್ಮ ಸಮಯ. ಯೇಸುವಿಗೆ ನಿಮ್ಮ ಜೀವಿತ ಒಪ್ಪಿಸ್ಕೊಡಿ. ರಕ್ಷಣೆ ಹೊಂದಿದ ನಿಮ್ಮೆಲ್ಲರ ಒಳಗೆ ಯಾರಿದ್ದಾರೆ? ಪವಿತ್ರಾತ್ಮನಿದ್ದಾರೆ. ಇನ್ನೊಂದು ಅನುಭವ ಇದೆ, ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನಾಗುವಂಥ ಅನುಭವ. ಆ ಅನುಭವದಲ್ಲಿ ಪವಿತ್ರಾತ್ಮ ನಮ್ಮ ಒಳಗಿದ್ದಾನೆ. ಆದರೆ ಅನೇಕರು ಅದನ್ನು ನಾವು ಗ್ರಹಿಸದೆ ಹೋಗಿದ್ದೇವೆ. ಒಬ್ಬ ಹೆಂಗಸಿನ ಕಥೆ ನಾವು ಓದಿದೆ. ಆಕೆ ಬಂದ್ಬಿಟ್ಟು ವಾಲ್ಟ್ ಡಿಸ್ನಿ, ಅಮೇರಿಕಾದಲ್ಲಿ ಡಿಸ್ನಿ ಪಾರ್ಕ್ ಅಂತಿದೆ, ವರ್ಲ್ಡ್ ಫೇಮಸ್ ಪಾರ್ಕ್ ಅದು. ಓಕೆ, ಅದು ಆ ಪಾರ್ಕ್ನ ಕ್ರಿಯೇಟ್ ಮಾಡಿದಂಥ ಒಬ್ಬ ವ್ಯಕ್ತಿ, ಆತನ ಹೆಸರು ವಾಲ್ಟ್ ಡಿಸ್ನಿ. ಓಕೆ, ಆತನಿಗೊಬ್ಬ ಮನೆಯಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿ ಇದ್ಲು. ಆಕೆ ಹೆಸರು ಥೆಲ್ಮಾ ಹೋವಾರ್ಡ್ ಅಂತ. ಓಕೆ, ಆತನ ಮನೆಯಲ್ಲಿ ಎಲ್ಲ ಕೂಡ ಮನೆ ಕೆಲಸ ಮಾಡೋಂಥ ಹೆಂಗಸು. ಪ್ರತಿ ಕ್ರಿಸ್ಮಸ್ಗೂ ಈ ವಾಲ್ಟ್ ಡಿಸ್ನಿ ಆಕೆ ಒಂದು ಗಿಫ್ಟ್ ಕೊಡ್ತಾಯಿದ್ದ, ಒಂದು ಎನ್ವಲಪ್ ಕೊಡ್ತಾಯಿದ್ದ, ಎನ್ವಲಪ್. ಸೊ ಈ ಹೆಂಗಸ್ ಏನು ಮಾಡ್ತಾಯಿದ್ಲು, ಏನೋ ಯಜಮಾನರು ಏನೋ ಗ್ರೀಟಿಂಗ್ ಕಾರ್ಡ ಏನೋ ಕೊಟ್ಟವ್ರೆ, ಕಾಗದ ಕೊಟ್ಟವ್ರೆ ಅಂದ್ಬಿಟ್ಟು ಆಕೆ ಬೆಡ್ ಕೆಳಗೆ ಯಾಕೋ ಅಂತ ಎಲ್ಲ ಈ ಪೋಸ್ಟ್ ಕಾರ್ಡ್ಗಳು, ಅದನ್ನ ಇನ್ಲೈನ್ ಲೆಟರ್ಸ್ ಎಲ್ಲ ಬರ್ತಾಯಿತ್ತಲ್ಲ, ಅದೆಲ್ಲ ಹಾಕೋ ರೀತಿಯಲ್ಲಿ ಇದನ್ನು ಕೂಡ ಆಕೆ ಅದ್ರ ಪೈಲ್ ಮಾಡ್ತಾ ಸೊ ಪ್ರತಿ ಆಕೆ ಎಷ್ಟು ವರ್ಷ ಆತನ ಬಳಿ ಕೆಲಸ ಮಾಡ್ತಾಯಿದ್ಲೋ ಅಷ್ಟು ಪ್ರತಿ ಕ್ರಿಸ್ಮಸ್ಗೂ ಆತನ ಗಿಫ್ಟ್ ಕೊಡ್ತಾಯಿದ್ದ. ಆಕೆ ಸತ್ತ ಮೇಲೆ ಗೊತ್ತಾಯಿತು ಅದೆಲ್ಲ ಕೂಡ ಆಕೆ ದೇಹನ ಸಮಾಧಿ ಮಾಡೋಕ್ಕೆ ಬಂದ್ರಲ್ಲ ಆಕೆ ನಂಟರು ಸ್ನೇಹಿತರಲ್ಲ, ಅವ್ರಿಗೆ ನೋಡಿ ಅರ್ಥ ಆಯಿತು ಅದೆಲ್ಲ ಏನಂದರೆ ಪ್ರತಿ ಕ್ರಿಸ್ಮಸ್ ಆತನ ಕಂಪನಿಯ ಶೇರ್ಸನ್ನು ಆಕೆಗೆ ಕೊಡ್ತಾಯಿದ್ದ. ಅದ್ರ ವರ್ತ್ ಬಂದ್ಬಿಟ್ಟು ಹೇಳ್ತಾರೆ ಸುಮಾರು $30 million ಅಷ್ಟು ಶೇರ್ಸ್ ಆಕೆ ಬಳಿಯಲ್ಲಿತ್ತು. ಆಕೆ ದಿಂಬನ ಪಕ್ಕದಲ್ಲಿ ಇದ್ಕೊಂಡು ಅಷ್ಟು ಬಡ ಹೆಂಗಸಾಗಿ ಸತ್ಲು. ಶ್ರೀಮಂತರಾಗಿ ಬಾಳ್ಬೋದಾಗಿತ್ತು, ಸ್ವಂತ ಮನೆ ಕಟ್ಕೋಬೋದಾಗಿತ್ತು, ಸ್ವಂತ ಕಾರ್ ತೊಗೋಬೋದಾಗಿತ್ತು, ವಿಜೃಂಭಣೆಯಿಂದ ಜೀವಿಸ್ಬೋದಾಗಿತ್ತು. ಆ ಎಲ್ಲ ಆಕೆ ಬಳಿ ಇದ್ದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳದಿದ್ದಂಥ ಕಾರಣದಿಂದ, ಅದು ಏನು ಅಂತ ತಿಳಿದೇ ಹೋದ ಕಾರಣದಿಂದ ಆಕೆ ಒಬ್ಬ ಬಡ ಹೆಂಗಸಾಗಿ ಸತ್ಲು. ಅನೇಕ ವಿಶ್ವಾಸಿಗಳ ಪರಿಸ್ಥಿತಿ ಇವತ್ತಿದೆ. ದೇವರು ನಮಗೆ ಕಳಿಸಿರ್ತಕ್ಕಂಥ ಈ ಗಿಫ್ಟ್ ಪವಿತ್ರಾತ್ಮ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದೇನೋ ಕೇವಲ ಅನ್ಯ ಭಾಷೆಗಳು ಮಾತನಾಡುವಂಥದ್ದು, ಇಲ್ಲ ಪ್ರಾರ್ಥನೆ ಒಂದು ಸಮಯ, ಲಿಮಿಟೆಡ್ ಹಿಮ್. ನಾವು ಆತನ ಹೆಚ್ಚಾಗಿ ಆತನ ಬಯಸುವುದಾದರೆ ನಮ್ಮನ್ನೇ ನಾವು ಆತನ ಸಂಬಂಧ ಬೆಳೆಸ್ಕೊಳ್ಳೋದು ಹೇಗೆ? ಒಬ್ಬರೊಟ್ಟಿಗೆ ಸಂಬಂಧ ಹೇಗೆ ಬೆಳೆಸ್ಕೊಳ್ತೀರಾ? ನಾನು ನಿಮ್ಮ ಜೊತೆ ಸಂಬಂಧ ಬೆಳೆಸ್ಕೋಬೇಕಂದ್ರೆ ಹೇಗೆ ಬೆಳೆಸ್ಕೊಳ್ಳೋದು? ಸಮಯ ತಗೋಬೇಕು, ಮಾತಾಡಬೇಕು, ನಿಮ್ಮ ಸ್ವರವನ್ನು ನಾನು ಕೇಳಬೇಕು, ನಿಮ್ಮ ಹೃದಯದಿಂದ ನಾನು ತಿಳ್ಕೋಬೇಕು, ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನಾನು ಜೀವಿಸ್ಬೇಕು. ನಿಮಗೆ ಅಗೌರವದಿಂದ ನಡ್ಕೊಂಡ್ರೆ ನಾನು ಮತ್ತೆ ಸೇರಿಸ್ತೀರಾ ನೀವು ಪಕ್ಕದಲ್ಲಿ? ಹಾಗೆ ಅನೇಕ ಸಾರಿ ದೇವರಿಗೆ ಗೌರವಿಸುವ ರೀತಿಯಲ್ಲಿ, ಮೆಚ್ಚಿಸುವ ರೀತಿಯಲ್ಲಿ ಆ ಒಂದು ನಮ್ಮ ಮನಸ್ಸೆಲ್ಲ ಆತ ತಿಳ್ಕೊಳ್ಳೋಕ್ಕೆ ನಮ್ಮನ್ನೇ ನಾವು ಕೊಡಬೇಕಾಗತ್ತೆ. ಆವಾಗ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಬೆಳೆಯೋದಾದರೆ ನಮ್ಮ ಜೀವಿತ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಯಾಕೆ ನಮ್ಮ ಜೀವಿತ ಅಷ್ಟು ಸಾಧಾರಣವಾಗಿದೆ? ಕ್ರೈಸ್ತವರಾಗಿ, ರಕ್ಷಿಸಲ್ಪಟ್ಟವರಾಗಿ, ಸಭೆಗೆ ಬಂದವರಾಗಿ, ದೇವರ ವಾಕ್ಯವನ್ನು ತಿಳ್ಕೊಂಡವರಾಗಿ ಯಾಕೆ ಅನೇಕ ಸಾರಿ ನಮ್ಮ ಜೀವಿತಗಳು ಅಷ್ಟು ಸಾಧಾರಣವಾಗಿ ಕಾಣಪಡ್ತವೆ? ಯಾಕೆ ಅನೇಕ ಸಾರಿ ನಮ್ಮ ಜೀವಿತಗಳು ನಮ್ಮ ಪಕ್ಕದ ಮನೆಯವರ ಜೀವಿತವು ಯಾವುದೇ ವ್ಯತ್ಯಾಸ ಯಾಕಿಲ್ಲ? ನಮ್ಮ ಜೊತೆ ಕೆಲಸ ಮಾಡೋರೊಟ್ಟಿಗೂ ನಮ್ಮ ಒಂದು ಕಂಪೇರ್ ಮಾಡಿದ್ರೆ ಯಾಕೆ ಏನು ವ್ಯತ್ಯಾಸ ಇಲ್ಲ? ಯಾಕೆಂದರೆ ನಾವು ಈ ಪವಿತ್ರಾತ್ಮನ ವರವನ್ನು ಗ್ರಹಿಸದೆ ಆತನ ಅನ್ಯೋನ್ಯತೆಯಲ್ಲಿ ನಾವು ಬೆಳಕಾಗದೆ ಹೋಗ್ತಾ ಇದ್ದೇವೆ. ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ, ಈ ಲೋಕದಲ್ಲಿ ನಾವು ಜೀವಿಸೋದಕ್ಕೆ ಬೇಕಾಗಿರುವ ಎಲ್ಲ ಸಂಗತಿಗಳನ್ನು ದೇವರು ತನ್ನ ಪವಿತ್ರಾತ್ಮನ ಮೂಲಕ ಅನುಗ್ರಹಿಸಿಕೊಟ್ಟಿದ್ದಾನೆ. ಆಮೇನ್. ಇನ್ನು ಏನನ್ನು ಕೊಡಬೇಕಾಗಿಲ್ಲ, ದೇವರು ಆಲ್ರೆಡಿ ಎಲ್ಲ ಕೂಡ ನಮಗೆ ಕೊಟ್ಬಿಟ್ಟಿದ್ದಾರೆ. ಯೇಸು ಸ್ವಾಮಿಯನ್ನು ಕೊಟ್ಟರು, ತನಗಿದ್ದಂಥ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟರು. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಆರೋಹಣ ಆದಮೇಲೆ ತನ್ನ ಪವಿತ್ರಾತ್ಮನನ್ನು ಕಳಿಸ್ಕೊಟ್ರು. ಇಷ್ಟೆಲ್ಲ ಪಡ್ಕೊಂಡು ಕೂಡ ಅನೇಕ ಸಮಯ ಅಂತೇವೆ ಕೇಳ್ತೇವೆ, ದೇವರೇ ಏನು ಕೊಟ್ಟೆ? ಕೆಲವು ಮಕ್ಕಳಿರ್ತಾರೆ, ತಂದೆ ತಾಯಿಗಳೇ ಕಷ್ಟಪಟ್ಟು ಬೆಳೆಸಿರ್ತಾರೆ, ಎಲ್ಲ ಮಾಡಿರ್ತಾರೆ. ಎಲ್ಲ ಆದಮೇಲೆ ನೀನೇನು ಮಾಡಿದೆ, ನೀನೇನು ಕೊಟ್ಟೆ ಅಂತ ಕೇಳ್ತಾರೆ. ಓಕೆ, ಆ ರೀತಿಯಾಗಿ ದೇವರು ನಮಗೆಲ್ಲ ಮಾಡಿದ್ರು ಕೂಡ, ಎಲ್ಲ ಕೊಟ್ಟಿದ್ರು ಕೂಡ ಅದಕ್ಕೆ ಕೃತಜ್ಞತೆಯಿಂದ ಸ್ತೋತ್ರ ಹೇಳೋದನ್ನು ಬಿಟ್ಟು ನಾವೇನು ಮಾಡ್ತೇವೆ? ಯಾಕೆ ದೇವರು ನನ್ನ ಕೈ ಬಿಟ್ಬಿಟ್ಟಿದ್ದಾರೆ? ಯಾಕೆ ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ? ಯಾಕೆ ದೇವರು ನನಗೆ ಸಹಾಯ ಮಾಡ್ತಾ ಇಲ್ಲ? ಯಾಕೆ ದೇವರಿಂದ ದೂರವಾಗಿದ್ದಾರೆ ಅಂತ ಪ್ರಶ್ನೆಗಳನ್ನ ಕೇಳ್ತೇವೆ. ಈ ಪ್ರಶ್ನೆಗಳನ್ನ ಕೇಳಿದ್ರೆ
ಆ ತಂದೆ ತಾಯಿ ಎಷ್ಟು ನೋವಾಗ್ಬೋದಲ್ಲ. ಚಿಕ್ಕವರಿಂದ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಬೆಳೆಸಿ ಆ ತಂದೆ ತಾಯಿಗಳನ್ನ ನೋಡಿ ಏನು ಮಾಡಿದ ಕೇಳಿದ್ರೆ ಆ ತಂದೆ ತಾಯಿ ನೋವಾಗುತ್ತಾ ಇಲ್ವಾ? ಅದೇ ರೀತಿ ನಮ್ಮ ದೇವ್ರಿಗೂ ನೋವಾಗುತ್ತಾ ಇಲ್ವಾ? ದೇವ್ರು ಏನು ಮಾಡ್ತಾ ಇದೆಯಾ ನೀನು, ಏನು ಕೊಟ್ಟೆ ನೀನು ಅಂತ ಕೇಳಿದ್ರೆ. ಸರಿ, ಮುಂಜಾನೆ ವೇಳೆಯಲ್ಲಿ ನನ್ನೊಂದು ಬೈಕ್ ನಾವೆಲ್ಲರೂ ಕೂಡ ದೇವರು ನಮಗೆ ಕೊಟ್ಟಿರತಕ್ಕಂಥ ಈ ಪವಿತ್ರಾತ್ಮ ವರವನ್ನು ಅನುಭವಿಸುವಂಥರಾಗೋಣ. ಹಾಲೆಲೂಯಾ. ಎಲ್ಲರೂ ಜೋರಾಗಿ ಚಪ್ಪಲಿ ತೊಡುತ್ತಾ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥರಾಗೋಣ. ಇವತ್ತು ಈ ಪವಿತ್ರಾತ್ಮನು ನಮ್ಮೊಳಗೆ ಬಂದಾಗ ಯಾವ ರೀತಿ ಆತನು ನಮಗೆ ವರವಾಗಿದ್ದಾನೆಂಬುದಾಗಿ 3 ವಿಷಯಗಳನ್ನು ನಾನು ಹೇಳೋಕ್ಕೆ ಬಯಸ್ತೇನೆ. ಪವಿತ್ರಾತ್ಮನು ನಮಗೆ ಕೊಡುವಂಥ ಪವಿತ್ರಾತ್ಮನಲ್ಲಿ ಆತನಿಂದ ಉಂಟಾಗುವಂಥ ಈ ವರದಲ್ಲಿ ಇರುವ ಲಾಭಗಳು, ಆಶೀರ್ವಾದಗಳು, ಮೇಲುಗಳು ಅದು ಅನೇಕವು. ಅದನ್ನು ಲೆಕ್ಕ ಹಾಕೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಕೂತ್ಕೊಂಡು 10 ನಿಮಿಷದಲ್ಲಿ ನಿಂತ್ಕೊಂಡು ನಾನು ಎಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇ ದೇವರು ನನ್ನ ಹೃದಯದಲ್ಲಿ ಹಾಕಿರ್ತಕ್ಕಂಥ 3 ವಿಷಯಗಳನ್ನು ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಮಿಕ್ಕಿದ್ದು ಆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬೆಳೀರಿ. ದೇವರ ವಾಕ್ಯವನ್ನು ಓದಿ, ಆತನ ಯಾರು ಅಂತ ಅರ್ಥ ಮಾಡ್ಕೊಳ್ಳಿ, ಆತನ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಆತನೊಟ್ಟಿಗೆ ಮಾತನಾಡಿ, ತಂದೆಯಾದ ದೇವರೊಟ್ಟಿಗೂ ಮಾತನಾಡಿ, ಯೇಸುವಿನೊಟ್ಟಿಗೂ ಮಾತನಾಡಿ. ಅನೇಕರೇ ವಿಶ್ವಾಸಿಗಳು ತಂದೆಯಾದ ದೇವರೊಟ್ಟಿಗೆ ಮಾತಾಡ್ತೀವಿ, ಫಾದರ್ ದೇವರೇ ಅಂತ ಪ್ರಾರ್ಥನೆ ಮಾಡ್ತೇವೆ, ಯೇಸು ಸ್ವಾಮಿ ಹತ್ರ ಕೂಡ ಪ್ರಾರ್ಥನೆ ಮಾಡ್ತೇವೆ. ಆದರೆ ಪವಿತ್ರ ಆತ್ಮನೊಟ್ಟಿಗೆ ಮಾತನಾಡೋದಂದ್ರೆ ಏನು ಸ್ಟ್ರೇಂಜ್ ಆಗಿ ಫೀಲ್ ಆಗುತ್ತೆ. ಆತನೊಬ್ಬ ವ್ಯಕ್ತಿಯಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಅದನ್ನೇ ನೋಡ್ತೇವೆ ದೇವರ ವಾಕ್ಯದಲ್ಲಿ. ಅಪೊಸ್ತಲ ಕೃತ್ಯಗಳು ಓದಿ ನೋಡಿ, ಎಲ್ಲ ವಿಶ್ವಾಸಿಗಳು ಅಪೊಸ್ತಲರು ಪವಿತ್ರಾತ್ಮನೊಟ್ಟಿಗೆ ಮಾತನಾಡೋದನ್ನು ಕಲ್ತ್ಕೊಂಡಿದ್ರು. ಈ ಅಪೊಸ್ತಲರ ಜೀವಿತಗಳು ಬದಲಾವಣೆ ಆಗೋದಕ್ಕೆ ಏನು ಕಾರಣ? ಯೇಸು ಸ್ವಾಮಿಯು ಶಿಲುಬೆ ಹಾಕಲ್ಪಡೋಕ್ಕಿಂತ ಮುಂಚೆ ಅವ್ರು ಯಾವ ರೀತಿ ಇದ್ದರು? ಅವರೆಲ್ಲರೂ ಕೂಡ ಯೇಸುವಿನಂಗೆ ಯಾರು ಅಂತ ಗೊತ್ತಿಲ್ಲ ಅಂತ ಓಡೋದವನು ಯಾರು? ಪೇತ್ರನು. ಮಿಕ್ಕಿದ ಶಿಷ್ಯರೆಲ್ಲರೂ ಕೂಡ ಎಲ್ಲರೂ ಓಡೋದ್ರು ಭಯಪಟ್ಟು. ಆದರೆ ಇದೇ ವ್ಯಕ್ತಿಗಳು, ಈ 3 ಸರಿ ಸುಳ್ಳು ಹೇಳಿದಂಥ ವ್ಯಕ್ತಿ, ಅದೇ ವ್ಯಕ್ತಿ ಪೆಂತೆಕೋಸ್ತ ದಿನದಲ್ಲಿ ನಿಂತ್ಕೊಂಡು ಸಾವಿರಾರು ಜನರ ಮುಂದೆ ಆತನ ಪ್ರಸಂಗ ಮಾಡ್ತಾ ಇದ್ದಾನೆ. ಅದು ಎಲ್ಲಿಂದ ಬಂತು ಈ ಶಕ್ತಿ? ಇಡೀ ಶಿಷ್ಯರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ದೇವರಿಗೋಸ್ಕರ ಮಾತು ಕರೆಯನ್ನು ಮಾಡೋದಕ್ಕೆ ಹೊರಟರು. ಅವರೆಲ್ಲರೂ ಕೂಡ ತಮ್ಮ ಜೀವಿತಗಳನ್ನೇ ಯೇಸು ಸ್ವಾಮಿಗೆ ಕೊಟ್ಬಿಟ್ಟಂಥವ್ರು. ಅದರಲ್ಲಿ ಉಂಟಾದ ಬದಲಾವಣೆಗೆ ಕಾರಣ ಏನು? ಅದು ಪವಿತ್ರಾತ್ಮನ ವರ. ಆಮೇಲೆ 3 ವಿಷಯಗಳನ್ನು ತಿಳಿಸ್ತೇನೆ. ಮೊದಲನೇದು, ಪವಿತ್ರಾತ್ಮನು ನಮಗೆ ಈ ಆಫರ್ಸ್ ಕಂಪ್ಯಾನಿಯನ್ಶಿಪ್. ಹಾಲೆಲೂಯಾ. ಅಂದರೆ ತನ್ನ ಅನ್ಯೋನ್ಯತೆಯನ್ನು, ತನ್ನ ಸಹವಾಸವನ್ನು ನಮಗೊಂದು ಜೊತೆ ಸಂಗಾತಿಯಾಗಿ ಇರಲು ಬಯಸ್ತಾ ಇದ್ದಾನೆ. ಹಾಲೆಲೂಯಾ. ಹೋಲಿ ಸ್ಪಿರಿಟ್ ವಾಂಟ್ಸ್ ಟು ಬಿ ವಿತ್ ಅಸ್ ಎವ್ರಿ ಮೂಮೆಂಟ್ ಆಸ್ ಅ ಫ್ರೆಂಡ್. ಒಬ್ಬ ಸ್ನೇಹಿತನಾಗಿ, ಒಬ್ಬ ಆಲೋಚನಾಕರ್ತನಾಗಿ, ಒಬ್ಬ ನಮ್ಮ ಜೀವಿತದ ಸಂಗಾತಿಯಾಗಿ ಅದನ್ನಿರೋದಕ್ಕೆ ನಾನು ಬಯಸ್ತಾ ಇದ್ದಾನೆ. ಯೋಹನನು 14:15-17 ನೋಡ್ತೇವೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲವು ನಿಮ್ಮೊಂದಿಗೆ ಇರುವುದಕ್ಕೆ ಕಳುಹಿಸಿಕೊಡುವೆನು. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ತನ್ನ ಶಿಷ್ಯರಿಗೆ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೇನೆ, ಆದರೆ ಬೇಜಾರು ಮಾಡ್ಕೋಬೇಡಿ, ಭಯ ಪಡಬೇಡಿ, ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ, ನಾನು ಹೋಗ್ತಾ ಇದ್ದೀನಿ ಅಂತ. ಬಟ್ ನಾನು ಹೋದರೆ ನಾನು ಯಾರನ್ನು ಕಳಿಸ್ಕೊಡ್ತೀನಿ ನಿಮಗೆ? ಇನ್ನೊಬ್ಬ ಆಲೋಚನಾಕರ್ತನು. ಏನಂತ ಬರೆಯಲ್ಪಟ್ಟಿದೆ? ಬೇರೊಬ್ಬ ಸಹಾಯಕನು. ಅನದರ್ ಕಂಫರ್ಟರ್, ಅನದರ್ ಹೆಲ್ಪರ್. ಅಂದರೆ ಅದು ಗ್ರೀಕ್ದಲ್ಲಿ ನೋಡಿದ್ರೆ ಅಲ್ಲೋಸ್ ಪ್ಯಾರಾಕ್ಲಿಟೋಸ್ ಅಂತ. ಅದರ ಅರ್ಥ ಏನಂದರೆ, ನನ್ನ ಹಾಗೆ ಇರುವ ಇನ್ನೊಬ್ಬ ವ್ಯಕ್ತಿಯನ್ನು ನಿಮ್ಮ ಬಳಿಗೆ ನಾನು ಕಳಿಸ್ಕೊಡ್ತಾ ಇದ್ದೇನೆ. ಇಷ್ಟೇನು ಅರ್ಥ ಮಾಡ್ಕೊಳ್ಬೇಕು ಸಿಂಪಲ್ಲಾಗಿ. ಯೇಸು ಸ್ವಾಮಿಯು ತನ್ನ ಶಿಷ್ಯರೊಟ್ಟಿಗೆ ಯಾವ ರೀತಿ ಇದ್ರೋ, ಪವಿತ್ರಾತ್ಮನು ಇವತ್ತು ನಮ್ಮೊಟ್ಟಿಗೆ ಇರೋದಕ್ಕೆ ಬಯಸ್ತಾ ಇದ್ದಾನೆ. ಹಾಲೆಲೂಯಾ. ಜನರಿಗೆ ಸಂತೋಷವಾಗ್ತಾ ಇದೆ. ನಿಮ್ಮ ಜೊತೆ ಯಾರಿದ್ದಾರೆ? ಸದಾಕಾಲವು ಪವಿತ್ರಾತ್ಮನಿದ್ದಾನೆ. ಈ ಸಂತತಿಯ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಗೊತ್ತಾ? ಲೋನ್ಲಿನೆಸ್. ಪ್ರತಿಯೊಬ್ಬರೂ ಕೂಡ ಏಕಾಂಗಿಯಾಗಿ ಇರುವಂಥ ಅನುಭವ. ಫೇಸ್ಬುಕ್ಕಲ್ಲಿ 1000 ಜನ ಫ್ರೆಂಡ್ಸ್ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ 1,000 ಜನ ಫಾಲೋವರ್ಸ್ ಇರ್ಬೋದು. ಬಟ್ ಅವರೆಲ್ಲರೂ ಏನಿದ್ದಾರೆ? ದೆ ಫೀಲ್ ಲೋನ್ಲಿ. ಜನರೆಲ್ಲ ಕೂಡ ಇರ್ಬೋದು ನಮ್ಮ ಸಂಗಡ, ಬಟ್ ಹೃದಯದಲ್ಲಿ ನಾನು ಒಬ್ಬನೇ, ನನಗೆ ಯಾರು ಇಲ್ವಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಈ ಜನ್ರೇಷನಲ್ಲಿ ತುಂಬ ಜಾಸ್ತಿ. ಸ್ಪೆಷಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ, ಈ ಒಂದು ಟೆಕ್ನಾಲಜಿ ನೋಡಿದ್ರೆ, ವಿ ಆರ್ ದ ಮೋಸ್ಟ್ ಕನೆಕ್ಟೆಡ್ ಜನ್ರೇಷನ್. ಇಂಟರ್ನೆಟ್ಟು, ಮೊಬೈಲ್ ಫೋನು, ವಾಟ್ಸ್ಯಾಪು, ಸ್ಕೈಪು, ಝೂಮು, ಇವೆಲ್ಲ ನೋಡಿದ್ರೆ ವಿ ಆರ್ ದ ಮೋಸ್ಟ್ ಕನೆಕ್ಟೆಡ್ ಜನ್ರೇಷನ್ ಎಟ್ ದ ಮೋಸ್ಟ್ ಡಿಸ್ಕನೆಕ್ಟೆಡ್ ಜನ್ರೇಷನ್. ನಾವು ಕನೆಕ್ಟ್ ಆಗಿದ್ದೇವೆ ಇಡೀ ಟೆಕ್ನಾಲಜಿಯಿಂದ, ಬಟ್ ವಿ ಆರ್ ದ ಮೋಸ್ಟ್ ನಮ್ಮೆಲ್ಲ ಹೃದಯಗಳಲ್ಲೂ ಕೂಡ ಲೋನ್ಲಿನೆಸ್.
ಇದಕ್ಕಿಂತ ಮುಂಚೆ ಆಸ್ಪತ್ರೆಗಳೆಲ್ಲ ನೀವು ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ ಜಾಸ್ತಿ ನೋಡ್ತಾ ಇದ್ದೀರಾ? ಸೈಕ್ಯಾಟ್ರಿಕ್ ಆಸ್ಪತ್ರೆಗಳನ್ನ ನೋಡಿದ್ದೀರಾ? ಯಾರು ಮೆಂಟಲ್ ಮತ ಕಳಿಸ್ತಾ ಇದ್ವಿ ಅಂತ ಹೇಳ್ತಾ ಇದ್ವಿ, ಅಲ್ಲಿ ನಿಮ್ಮೆನ್ಸ್ ಹಾಸ್ಪಿಟ್ಲಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ವಿ. ಟುಡೇ ಇಟ್ಸ್ ಕಾಮನ್. ಅದು ವಿರೋಧವಾಗಿ ಹೇಳ್ತಾ ಇಲ್ಲ, ಅವೆಲ್ಲ ಬೇಕಾಗಿದ್ದಾರೆ. ಈಗಿರೋವಂಥ ಕಾಯಿಲೆಗಳಿಗೆ, ಮಾನಸಿಕ ಕಾಯಿಲೆಗಳಿಗೆ ದೇ ಆರ್ ಇಂಪಾರ್ಟೆಂಟ್. ಅವ್ರಿಗೆ ಅದು ಕೆಟ್ಟದು ಅಂತ ತಪ್ಪಾಗಿ ಹೇಳ್ತಾ ಇಲ್ಲ. ಬಟ್ ಯಾಕೆ ಈ ಜನ್ರೇಷನಲ್ಲಿ ಇಷ್ಟು ಸೈಕ್ಯಾಟ್ರಿಸ್? ಎಲ್ಲ ಇದೆ, ಹಣ ಇದೆ, ಕಾರಿದೆ, ಮನೆ ಇದೆ, ಬೇಕಾಗಿರೋದು ಎಲ್ಲ ಇದೆ. ಆದರೆ ದೇ ಆರ್ ಫೀಲಿಂಗ್ ಲೋನ್ಲಿ, ಡಿಪ್ರೆಸ್ಡ್, ಸ್ಟ್ರೆಸ್ಡ್. ಯಾಕೆ ಬರ್ತಾ ಇದೆ ಇವೆಲ್ಲ? ಇನ್ನೊಂದೇನೆಂದರೆ, ಎಲ್ಲರೂ ಕೂಡ ಯಾಕೆ ಮದುವೆ ಆಗ್ತೇವೆ ನಾವು? ವಿ ಫೀಲ್ ಲೋನ್ಲಿ. ದೇವರು ಕೂಡ ದೇವರು ವಾಕ್ಯದಲ್ಲಿ ಹೇಳಿದ್ದಾರೆ ಏನಂತ? ಇಟ್ ಈಸ್ ನಾಟ್ ಗುಡ್ ಫಾರ್ ಅ ಮ್ಯಾನ್ ಟು ಬಿ ಅಲೋನ್. ಅಂದರೆ ಒಬ್ಬ ಮನುಷ್ಯನು ಒಬ್ಬಂಟಿಗಾಗಿರೋದು ಒಳ್ಳೆಯದಲ್ಲ ಎಂಬುದಾಗಿ ದೇವರು ಸೂಕ್ತವಾದ ಸಹಚಾರಿಯನ್ನು ಆದಾಮ್ಗೆ ಕೊಟ್ಟರು. ಸೊ ಮದುವೆ ಅನ್ನೋದು ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು? ನಮಗಿರೋ ಲೋನ್ಲಿನೆಸ್ ಅನ್ನೋ ಪ್ರಾಬ್ಲಮ್ನ, ಯಾರು ಮದುವೆ ಆಗಬೇಕಂತ ಅವ್ರಿಗೆಲ್ಲ ಡಿಸ್ಕರೇಜ್ಮೆಂಟ್ ಅಲ್ಲ ಇದು, ಓಕೆ. ಬಟ್ ಮದುವೆ ಆದವರು ಕೂಡ ಯಾವ ಲೋನ್ಲಿನೆಸ್ನ ಬಗೆಹರಿಸ್ಕೋಬೇಕೆಂಬುದಾಗಿ ಮದುವೆ ಆಗ್ತಾರೋ ಅವ್ರು ಇನ್ನೂ ಮುಂಚೆಕ್ಕಿಂತ ಹೆಚ್ಚು ಲೋನ್ಲಿ ಆಗಿಬಿಡ್ತಾ ಇದ್ದಾರೆ. ನಿಜನ ಸುಳ್ಳ? ಮದುವೆ ಆದಂಥವರು ಕೂಡ ಹೆಚ್ಚು ಲೋನ್ಲಿ ಆಗ್ತಾರೆ. ಮದುವೆ ಇಸ್ ಇಂಪಾರ್ಟೆಂಟ್. ಗಂಡ ಹೆಂಡತಿ ದೇವರ ವಾಕ್ಯದ ಪ್ರಕಾರ, ದೇವರ ಒಂದು ಮಾರ್ಗಗಳ ಪ್ರಕಾರ ಆ ರೀತಿಯಾದ ದೇವರ ಗುಣಗಳಿಂದ ಒಬ್ಬರೊಬ್ಬರು ತಮ್ಮ ಸಂಬಂಧದಲ್ಲಿ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ದರೆ ಇಟ್ ಕ್ಯಾನ್ ಹೆಲ್ಪ್ ಟು ಅ ಗ್ರೇಟ್ ಎಕ್ಸ್ಟೆಂಟ್. ತುಂಬ ಬ್ಲೆಸ್ಸಿಂಗ್ ಆಗಿರೋಕ್ಕೆ ಸಾಧ್ಯ. ಐ ಆಮ್ ನಾಟ್ ಡಿಸ್ಕಾರ್ಡಿಂಗ್ ದಟ್ ಅಟ್ ಆಲ್. ನಾನು ಅದು ಹೇಳ್ತಾನೆ ಇಲ್ಲ. ಇಟ್ಸ್ ಎ ಗ್ರೇಟ್ ಬ್ಲೆಸ್ಸಿಂಗ್. ಗಂಡ ಹೆಂಡತಿ ಒಟ್ಟಿಗೆ ಅನ್ಯೋನ್ಯತೆಯಲ್ಲಿ ಪ್ರೀತಿಯಿಂದ, ಸಹಬಾಳ್ವಿಕೆಯಿಂದ, ಸಹ ಕಾಳಜಿಗೆಯಿಂದ ಒಬ್ಬರನ್ನೊಬ್ಬರು ನಾವು ನೋಡಿಕೊಂಡ್ರೆ ಅದು ಇಟ್ಸ್ ಎ ಗ್ರೇಟ್ ಬ್ಲೆಸ್ಸಿಂಗ್. ಬಟ್ ಅದು ನಾವೇನು ರಿಯಾಲಿಟಿಯಲ್ಲಿ ಏನು ನೋಡ್ತಾ ಇದ್ದೇವೆ ಅಂದರೆ ಇಟ್ ಈಸ್ ಡಿಫ್ರೆಂಟ್. ಯಾಕೆಂದರೆ ಅವರು ಕೂಡ ಬೇರೆ ಬೇರೆ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಬಂದು ಐ ಡೋಂಟ್ ವಾಂಟ್ ಟು ಗೆಟ್ ಡೀಪ್ ಆ ಒಂದು ವಿಷಯದಲ್ಲಿ. ಬಟ್ ಮದುವೆ ಆದಂಥವರು ಕೂಡ ದೇ ಆರ್ ಬಿಕಮಿಂಗ್ ಲೋನ್ಲಿ. ಯಾವ ಒಂದು ಮದುವೆಯು ಅವರ ಒಂದು ಏಕಾಂಗತ್ವವನ್ನು ಬಗೆಹರಿಸಬೇಕಾಗಿತ್ತೋ ಅದೇ ಮದುವೆಯು ಅವರು ಇನ್ನೂ ಹೆಚ್ಚಾಗಿ ಏಕಾಂಗತ್ವವಾಗಿ ಅವ್ರು ಮಾಡ್ತಾ ಇದೆ. ಅದಕ್ಕೆ ಇದರಲ್ಲಿ ಕಾಮನ್ ವಿ ಸಿ ಲೋನ್ಲಿ ಹಸ್ಬೆಂಡ್ಸ್, ಲೋನ್ಲಿ ವೈಫ್ಸ್, ಲೋನ್ಲಿ ಫ್ರೆಂಡ್ಸ್, ಲೋನ್ಲಿ ಬ್ರದರ್ಸ್, ಲೋನ್ಲಿ ಸಿಸ್ಟರ್ಸ್, ಎಲ್ಲ ಲೋನ್ಲಿ ಆಗಿಬಿಟ್ಟಿದ್ದೇವೆ. ದ ರೀಸನ್ ಏನಂದರೆ, ನಮ್ಮ ಲೋನ್ಲಿನೆಸ್ಗೆ ಪ್ರಾಬ್ಲಮ್, ನಮ್ಮ ಏಕಾಂತತ್ವನ ಪ್ರಾಬ್ಲಮ್ಗೆ ಪರಿಹಾರ ಮನುಷ್ಯರಲ್ಲ, ವಸ್ತುಗಳಲ್ಲ, ಸ್ಥಳಗಳಲ್ಲ. ನಮ್ಮ ಏಕಾಂಗತ್ವಕ್ಕೋಸ್ಕರ ದೇವರಿಟ್ಟಿರುವ ಪರಿಹಾರ ಏನಂದರೆ ಪವಿತ್ರಾತ್ಮನಾಗಿದ್ದಾನೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಯಾವ ವಿಶ್ವಾಸಿಯು ಪವಿತ್ರಾತ್ಮನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾನೋ, ಪ್ರತಿದಿನ ಹೋಗುವಾಗಲೂ ಬರುವಾಗಲೂ, ಎದ್ದಾಗ ಮಲಗಿದಾಗ, ಪ್ರತಿಯೊಂದು ನಿಮಿಷದಲ್ಲೂ ಪವಿತ್ರಾತ್ಮನ ಕಡೆಗೆ ತನ್ನ ಮನಸ್ಸನ್ನು ಕೊಟ್ಟು ಆತನಿಗೆ ಸಂಭಾಷಣೆಯಲ್ಲಿ ಕಳೆಯುವಂಥ ವಿಶ್ವಾಸಿಯು ಎಂದಿಗೂ ಕೂಡ ನಾನು ಏಕಾಂಗಿ ಅನ್ನೋ ಭಾವನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಎಂಥ ಅನುಭವಗಳಲ್ಲಿ ಇರಲಿ, ಎಂಥ ಪರಿಸ್ಥಿತಿಗಳೇ ಇರಲಿ, ಎಂಥ ಪ್ರಶ್ನೆಗಳೇ ಬರಲಿ, ಎಂಥ ಇಕ್ಕಟ್ಟಾದ ಪರಿಸ್ಥಿತಿ ಬರಲಿ, ಅದರ ನಡುವೆ ಯಾವ ವಿಶ್ವಾಸಿಯು ಪವಿತ್ರಾತ್ಮನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರುವುದನ್ನು ಕಲ್ತ್ಕೊಂಡಿದ್ದಾನೋ ಆ ವ್ಯಕ್ತಿ ನನಗೆ ಏಕಾಂಗಿ, ನನಗೆ ಯಾರೂ ಇಲ್ಲ, ನನ್ನ ಸಹಾಯ ಎಲ್ಲಿ ಬರುತ್ತೆ, ನನಗೆ ದಿಕ್ಕ್ಯಾರು ಅಂತ ಮಾತಾಡೋಕ್ಕೆ ಆಸ್ಪದವೇ ಇಲ್ಲ. ಹಲ್ಲೆಲೂಯಾ. ಇವತ್ತು ನಾನು ನಿಮ್ಗೇನು ಉತ್ತೇಜನ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮೊಳಗೆ ದೇವರಾದ ಪವಿತ್ರಾತ್ಮನಿದ್ದಾನೆ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ, ಇವತ್ತು ಆತನ ಕಡೆ ನೋಡಿ, ಪವಿತ್ರಾತ್ಮನೇ ನಾನು ಇದನ್ನು ಹಾದು ಹೋಗ್ತಾ ಇದ್ದೇನೆ, ನನ್ನ ಪರಿಸ್ಥಿತಿ ಇದು, ನನ್ನ ಪ್ರಶ್ನೆ ಇದು. ಆತನು ಪ್ರತಿದಿನ ನಮ್ಮ ಬಲಪಡಿಸುವ ಆತನಾಗಿದ್ದಾನೆ, ಆತನ ಆಲೋಚನಾಕರ್ತನಾಗಿದ್ದಾನೆ, ಆತನು ನಮ್ಮನ್ನು ಮುಂದಕ್ಕೆ ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದು, ಹೋಲಿ ಸ್ಪಿರಿಟ್ ಆಫರ್ಸ್ ಪವರ್ ಟು ಆಲ್ ಬಿಲೀವರ್ಸ್. ಅಪೊಸ್ತಲರ ಕೃತ್ಯಗಳು 1:8 ನೋಡ್ತೇವೆ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವೇನು ಅಂದ್ಕೊಳ್ತೀರಾ? ಶಕ್ತಿಯನ್ನು ಹೊಂದಿದವರಾಗಿ ಯೆರೂಸಲೇಮಿನಲ್ಲಿಯೂ ಯೂದಾಯದ ಎಲ್ಲ ಸ್ಥಳದಲ್ಲಿಯೂ ಸಮರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ. ಹಲ್ಲೆಲೂಯಾ. ದೇವರು ಏನು ಹೇಳ್ತಾ ಇದರಲ್ಲಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವೇನು ಅಂದ್ಕೊಳ್ತೀರಾ? ಶಕ್ತಿ, ಬಲ. ಎಷ್ಟು ಜನ ನೀವು ಬಲಹೀನರಾಗಿ ಕಾಣ್ತಾ ಇದ್ದೀರಾ? ಯಾಕೆ ನೀವು ಬಲಹೀನರಾಗಿ ಕಾಣ್ತಾ ಇದ್ದೀರಾ? ಯಾಕೆ ನಿಮ್ಮನ್ನು ಬಲಹೀನರಾಗಿ ನೋಡ್ಕೊಳ್ತಾ ಇದ್ದೀರಾ? ಯಾಕೆಂದರೆ ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ. ಪವಿತ್ರಾತ್ಮನ ಒಳಗಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ನಿಮ್ಮೊಳಗಿರುವ ಆತನು ಈ ಲೋಕದಲ್ಲಿರುವ ಆತನಿಗಿಂತ
ಚಿಕ್ಕವನ ಹೆಚ್ಚಿನ ಸಾರಿ, ನಿಮ್ಮೊಳಗಿರುವ ಆತನು ಈ ಲೋಕದಲ್ಲಿರುವ ಆತನಿಗಿಂತ ದೊಡ್ಡ. ಈ ಲೋಕದಲ್ಲಿ ಯಾರೆಲ್ಲ ಇದ್ದಾರೆ, ಎಲ್ಲ ಶಕ್ತಿಗಳಿಗಿಂತ ಪವಿತ್ರಾತ್ಮನು ನಮ್ಮೊಳಗೆ ಆತನು ದೊಡ್ಡವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಗೊತ್ತು, ನಾವು ಪಾಪವನ್ನು ಜಯಿಸ್ಬೇಕಂದ್ರೆ, ನೀತಿವಂತರಾಗಿ ಬಾಳ್ಬೇಕಂದ್ರೆ, ಪವಿತ್ರರಾಗಿ ಬಾಳ್ಬೇಕಂದ್ರೆ, ಭಯಭಕ್ತಿಯಲ್ಲಿ ಬಾಳ್ಬೇಕಂದ್ರೆ, ಜಯದ ಜೀವಿತನ ಬಾಳ್ಬೇಕಂದ್ರೆ ದೇವರಿಗೆ ಗೊತ್ತು ನಮಗೆ ಶಕ್ತಿ ಬೇಕು. ನಮ್ಮ ಸ್ವಂತ ಶಕ್ತಿಯಿಂದ ಕ್ರೈಸ್ತವ ಜೀವಿತವನ್ನು ಜೀವಿಸೋದಕ್ಕೆ ಆಗೋದಿಲ್ಲ ಎಂಬುದಾಗಿ ದೇವರಿಗೆ ಗೊತ್ತು. ನಮ್ಮ ಸ್ವಂತ ಶಕ್ತಿಯಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥದ್ದು ಸಾಧ್ಯವಿಲ್ಲ ಎಂಬುದಾಗಿ ದೇವರಿಗೆ ಗೊತ್ತು. ಆದ ಕಾರಣ ದೇವರು ನಮ್ಮನ್ನು ಏನೆಲ್ಲ ಮಾಡೋದಕ್ಕೆ ಕರೆದಿದ್ದಾನೋ ಆ ಎಲ್ಲ ವಿಷಯಗಳನ್ನು ನಾವು ಮಾಡೋದಕ್ಕಾಗಿ ತನ್ನ ಪವಿತ್ರಾತ್ಮನ ಶಕ್ತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ದೇವರು ಕೊಟ್ಟಿದ್ದಾನೆ. ಹಾಲೆಲೂಯ. ಇಲ್ಲ, ಜೋರ ಚಪ್ಪಲಿ ತಡ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂತರಾಗೋಣ. ಆ ಒಂದು ಶಕ್ತಿ ನಾವು ದೇವರ ಏನೆಲ್ಲ ಮಾಡೋದಕ್ಕೆ ಕರೆದಿದ್ದಾನೋ, ಸಾಕ್ಷಿಗಳಾಗೋದಕ್ಕೋಸ್ಕರ, ಪಾಪದ ಮೇಲೆ ಜಯಿಸೋದಕ್ಕೋಸ್ಕರ, ದೇವರ ಉದ್ದೇಶಗಳನ್ನ ಪೂರೈಸೋದಕ್ಕೋಸ್ಕರ, ದೇವರ ಚಿತ್ತವನ್ನು ಮಾಡೋದಕ್ಕೋಸ್ಕರ, ದೇವರ ಪ್ರತಿನಿಧಿಗಳಾಗಿ ಲೋಕದಲ್ಲಿ ಜೀವಿಸೋದಕ್ಕೋಸ್ಕರ ದೇವರು ತನ್ನ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಬಲಹೀನರಲ್ಲ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳಿ, ನೀವು ಬಲಹೀನರಲ್ಲ ಎಂಬುದಾಗಿ. ಇನ್ನೊಬ್ಬರ ಕಡೆ ನೋಡಿ, ನಾನು ಬಲಹೀನನಲ್ಲ ಅಂತೇಳಿ. ಇದು ಸ್ವಲ್ಪ ಜೋರಾಗಿ ಬಂತು. ಪಕ್ಕದಲ್ಲಿರೋ ಹೇಳಿ ಅಂದರೆ ವಾಲ್ಯೂಮ್ ಲೋ ಇತ್ತು. ನಾನು ಬಲಹೀನ ಅಂತ ಜೋರಾಗಿ ಬಂತು ಸ್ವಲ್ಪ ಅದು. ಹಾಲೆಲೂಯ. ನಾವು ಕ್ರಿಸ್ತನಲ್ಲಿ ಇದ್ದೇವೆ, ಪವಿತ್ರಾತ್ಮನ ಒಳಗಿದ್ದಾನೆ. ನಾವು ಯಾಕೆ ಭಯ ಪಡ್ತೇವೆ? ಒಂದು ಕತೆ ಓದಿದೆ. ಈ ಬುದ್ಧಿಸ್ಟ್ ಮೊನಾಸ್ಟ್ರಿಯಲ್ಲಿ ಒಬ್ಬ ಮಾಂಕ್, ಅಲ್ಲಿ ಮಾಂಕ್ಸ್ನ ರೆಡಿ ಮಾಡ್ತಾರೆ, ತರಬೇತಿ ಕೊಟ್ಟು ಸಿದ್ಧ ಮಾಡ್ತಾರೆ. ಅವರು ಕೂಡ ಪ್ರೀಚಿಂಗ್ ಎಲ್ಲ ಯಾವ ರೀತಿ ಮಾಡಬೇಕು, ಈ ಬೌದ್ಧ ಧರ್ಮದ ವಿಷಯಗಳನ್ನೆಲ್ಲ ಯಾವ ರೀತಿಯಾಗಿ ಅವರು ದೇವರಿಗೆ ಆ ಒಂದು ವಿಷಯಗಳನ್ನ ಯಾವ ರೀತಿ ಬೋಧಿಸ್ಬೇಕೆಂಬುದಾಗಿ ಟ್ರೈನಿಂಗ್ ನಡೀತು. ಆ ಟ್ರೈನರ್ ಒಬ್ಬ ಸ್ಟೂಡೆಂಟ್ ಆ ಒಂದು ಟ್ರೈನಿಂಗ್ ಸೆಷನಲ್ಲಿ ಅವನಿಗೆ ಮಾತನಾಡೋ ಚಾನ್ಸ್ ಕೊಟ್ಟರು. ಬಟ್ ತುಂಬ ಭಯ ಅವನಿಗೆ ಮಾತನಾಡೋಕ್ಕೆ. ಜನರ ಕಂಡ್ರೆ ಭಯ, ಸ್ಟೇಜ್ ಮೇಲೆ ಫಸ್ಟ್ ಟೈಮು, ಫುಲ್ಲು ನಡುಕ, ಯಾವ ರೀತಿ ಮಾತಾಡಬೇಕಂತ ಗೊತ್ತಿಲ್ಲ. ಅವ್ನು ಬಂದು ನಿಂತ್ಕೊಳ್ತಾನೆ. ಎಲ್ಲ ಜನರ ಒಂದ್ಸತಿ ನೋಡಿದ್ರೆ ಎಲ್ಲರೂ ಕೂಡ ಅವ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಕುಳಿತುಕೊಂಡಿದ್ದೀರಾ, ನಾನು ಎಲ್ಲರೂ ನೋಡದೇ ಇರ್ಬೋದು, ಆಗಿಂದಾಗ ಕಣ್ಣು ಆಡಿಸ್ತಾ ಇರ್ತೀನಿ ಹಿಂಗೆ. ಬಟ್ ನಿಮ್ಮೆಲ್ಲರ ಕಣ್ಣುಗಳು ಯಾರ ಮೇಲಿದೆ? ಸೊ ಅವನಿಗೆ ಅಲ್ಲಿ ನಿಂತ್ಕೊಂಡು ಎಲ್ಲರ ಕಣ್ಣುಗಳನ್ನ ನೋಡಿದಾಗ ಅವ್ರ ಫ್ರೆಂಡ್ಸು, ಅವ್ರ ಟೀಚರ್ಸು, ಅವ್ರ ಮಾಸ್ಟರ್ಸು, ಅವ್ರ ಪ್ರಿನ್ಸಿಪಲ್, ಅವನಿಗೆ ಫುಲ್ಲು ನಡುಕ ಉಂಟಾಗಿ ಅವ್ನು ಕೇಳ್ತಾನೆ. ಈ ರೀತಿಗೆ ಪ್ರಶ್ನೆ ಫಸ್ಟ್ ಈ ರೀತಿ ಸ್ಟಾರ್ಟ್ ಮಾಡ್ತಾನೆ. ನಾನಿವತ್ತು ಏನು ಬೋಧನೆ ಮಾಡ್ತಾಯಿದ್ದೀನಿ ಅಂತ ಹೆಚ್ಚು ಗೊತ್ತು ಅಂತ ಕೇಳ್ತಾನೆ. ಆಬ್ವಿಯಸ್ಲಿ ಎಲ್ಲರೂ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಅಂದರು. ಆತ ಹೇಳ್ತಾನೆ ನನಗೂ ಗೊತ್ತಿಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ತಾನೆ. ಆದರೆ ಬಿಡಲಿಲ್ಲ ಅವ್ರ ಟೀಚರ್ಸು, ಅವರೆಲ್ಲರೂ ಕೂಡ. ಅವರೆಲ್ಲರೂ ಏನು ಮಾಡ್ತಾರೆ, ಮತ್ತೆ ನೆಕ್ಸ್ಟ್ ವೀಕ್ ಬಿಡ ನೀನು ಹೆಂಗಾದ್ರೂ ಹೋಗಿ ಹೊತ್ತು ನಿಂತ್ಕೊಂಡು ನೀನು ಟೀಚ್ ಮಾಡಬೇಕೆಂಬುದಾಗಿ ಮತ್ತೆ ಅವ್ರನ್ನ ಕೇಳ್ತಾನೆ. ಅದನ್ನು ಮತ್ತೆ ಹೆಂಗೋ ಧೈರ್ಯ ಪಡಿಸ್ಕೊಂಡು ಆ ರಾತ್ರಿ ಎಲ್ಲ ಏನೆಲ್ಲ ಟ್ರೈನಿಂಗ್ ತೊಗೊಂಡು ಫುಲ್ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಬಂದು ನಿಂತ್ಕೊಂಡು ನಂಗೆ ಕೇಳ್ತಾನೆ, ಇವತ್ತು ಎಷ್ಟು ಜನಕ್ಕೆ ನಾನೇನು ಬೋಧನೆ ಮಾಡ್ತೀನಿ ಎಂಬುದಾಗಿ ನಿಮಗೆ ತಿಳಿದಿದೆ ಎಂಬುದಾಗಿ ಮತ್ತೆ ಕೇಳ್ತಾನೆ. ಅದಕ್ಕೆ ಅವ್ರನ್ನ ಕೆಲವರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತು, ನನಗೂ ಗೊತ್ತಿಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾನೆ ಗೊತ್ತಂತ ಅವ್ರಿಗೆ ಗೊತ್ತಾಯಿತು. ಅದಕ್ಕೆ ಇಲ್ಲ, ಈ ಸತಿ ರೆಡಿಯಾಗಿ ಏನು ಬಂದು ಏನು ಆನ್ಸರ್ ಹೇಳ್ತಾ ಇದ್ದಾರೆ, ನಮಗೆಲ್ಲರೂ ಕೂಡ ಗೊತ್ತಿದೆ ಅಂತ ಹೇಳಿದ್ರು. ನಿಮಗೆ ಗೊತ್ತಿದ ಮೇಲೆ ನಾನು ಯಾಕೆ ಹೇಳಲಿ, ಹೋಗಿ ಅಂತ ಕಳಿಸ್ತು. ನೆಕ್ಸ್ಟು ಎಲ್ಲರೂ ಬಿಡಲಿಲ್ಲ, ಇನ್ನು ಹೆಂಗಾದ್ರೂ ಮಾಡಿ ಪಾಠ ಕಲಿಸ್ಬೇಕು ಇವನಿಗೆ ಅಂತ ಬೇರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಶುಕ್ರವಾರ ಕ್ಲಾಸ್ ಮತ್ತೆ ಅವನು ಒಳಗೆ ತಂದು ನಿಲ್ಲಿಸ್ತಾರೆ. ಮತ್ತೆ ಅವನು ಹೆಂಗೋ ರೆಡಿ ಮಾಡಿಕೊಂಡು ಧೈರ್ಯ ಪಡಿಸ್ಕೊಂಡು ಮತ್ತೆ ಬಂದು ನಿಂತ್ಕೊಳ್ತಾನೆ. ಇವ್ರು ಬೇರೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು, ಎಲ್ಲರ ಸ್ಟೂಡೆಂಟ್ಸ್ ಎಲ್ಲ, ಫ್ರೆಂಡ್ಸ್ ಎಲ್ಲ, ನಿಮ್ಗೆ ಹೆಂಗಾದರೂ ಸರಿ ಮಾಡಿ ಸತಿ ಬುದ್ಧಿ ಕಳಿಸ್ಬೇಕು, ಸರಿ ಪಾಠ ಹೇಳಬೇಕು ಅಂತ. ಸೊ ಮತ್ತೆ ಬಂದೆಲ್ಲ ನಿಂತ್ಕೊಂಡು ಕೇಳ್ತಾನೆ, ಎಷ್ಟು ಜನಕ್ಕೆ ಗೊತ್ತಿವತ್ತು ನಾನು ಏನು ಹೇಳಬೇಕಿದ್ದೇನೆ ಅಂತ. ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು. ಕೆಲವರು ಅರ್ಧ ಜನ ಹೇಳಿದ್ರು ನಮಗೆ ಗೊತ್ತಿದೆ ಅಂತ, ಇನ್ನೊಂದು ಅರ್ಧ ಜನ ಹೇಳಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವನೇನು ಹೇಳ್ದ, ಯಾರಿಗೆಲ್ಲ ಗೊತ್ತಿದೆಯೋ ಹೋಗ್ಬಿಟ್ಟು ಗೊತ್ತಿಲ್ದಿರೋ ಹೇಳಿ ಅಂತ.
ಅನೇಕರಿಗೆ ದೇವರ ವಾಕ್ಯ ಹೇಳ್ಬೇಕಂದ್ರೆ ಭಯ, ಸಾಕ್ಷಿ ಹೇಳ್ಬೇಕಂದ್ರೆ ಭಯ, ಪ್ರಾರ್ಥನೆ ಮಾಡ್ಬೇಕಂದ್ರೆ ಭಯ, ಮಾಡಬಾರ್ದೆಲ್ಲ ಮಾಡೋಕ್ಕೆ ಭಯ ಇಲ್ಲ, ಏನು ಮಾಡಬೇಕು ಅದು ಮಾಡೋಕ್ಕೆ ಭಯ. ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ಅದನ್ನು ಶಕ್ತಿನ ಕೊಡುವ ಆತ ಆಗಿದ್ದಾನೆ, ಧೈರ್ಯವನ್ನು ಕೊಡುವನ ಆತ ಆಗಿದ್ದಾನೆ. ಅದು ಕೊಲ್ಲಕ್ಕೆ ಬಂದವರಂತ ಮೇಲೆ ಮುಂದೆ ನಿಂತ್ಕೊಂಡು ಪೇತ್ರನ ಯೋಹಾನರು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ಕತ್ತಿಗೆ ಎದರಲಿಲ್ಲ, ಸಿಂಹದ ಬಾಯಿಗಳಿಗೆ ಎದರಲಿಲ್ಲ, ಯಾವ ಅಧಿಕಾರಕ್ಕೂ ಎದರಲಿಲ್ಲ. ಎಲ್ಲಿಂದ ಬಂತವ್ರಿಗೆ ಈ ಧೈರ್ಯ? ಅದು ಪವಿತ್ರಾತ್ಮನ ಶಕ್ತಿಯಿಂದ. ಹಾಲೆಲೂಯ, ಹಾಲೆಲೂಯ. ಮೂರನೇ ವಿಷಯ ಹೇಳಕ್ಕೆ ಬಯಸ್ತೇನೆ ಕೊನೆಯದಾಗಿ, ಹೋಲಿ ಸ್ಪಿರಿಟ್ ಆಫರ್ಸ್ ಗೈಡೆನ್ಸ್ ಟು ಆಲ್ ದ ಬಿಲೀವರ್ಸ್. ಪವಿತ್ರಾತ್ಮನು ನಮಗೆ ಮಾರ್ಗದರ್ಶನವನ್ನು, ಆಲೋಚನೆಯನ್ನು, ತೀರ್ಮಾನವನ್ನು ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದ್ದಾನೆ. ಪ್ರತಿದಿನವೂ ನಾವು ನೂರಾರು ತೀರ್ಮಾನಗಳನ್ನು ತಿಳ್ಕೊಳ್ಬೇಕಾಗಿದೆ. ಒಂದು ರಿಸರ್ಚ್ ಮಾಡಿದ ಒಬ್ಬರು ಹೇಳ್ತಾ ಇದ್ದಾರೆ, ಕೊಲಂಬಿಯಾ ರಿಸರ್ಚರ್ ಶೀನಾ ಅಯ್ಯಂಗಾರ್ ಅಂತ, ಅವರೊಂದು ರಿಸರ್ಚ್ ಪ್ರಕಾರ ಮಾಡಿ ಅವ್ರು ಹೇಳ್ತಾ ಇದ್ದಾರೆ, ಪ್ರತಿ ವ್ಯಕ್ತಿ ಒಂದು ದಿನದಲ್ಲಿ ಸುಮಾರು 76, ಕನಿಷ್ಠ ಪಕ್ಷ 70 ನಿರ್ಧಾರಗಳನ್ನು ಆ ವ್ಯಕ್ತಿಗೆ ತೆಗೆದುಕೊಳ್ತಾನೆ ಅಂತ. 70 ಚಾಯ್ಸಸ್, ಕಾನ್ಷಿಯಸ್ ಡಿಸಿಷನ್ಸ್. 70. ಇವತ್ತೆಲ್ಲರಕ್ಕೊಂದು ಡಿಸಿಷನ್ ತೊಗೊಂಡ್ರಿ ನೀವು, ಏನಂತ? ಚರ್ಚಿಗೆ ಬರಬೇಕು ಅಂತ. ಕೆಲವರು ಡಿಸೈಡ್ ಮಾಡಿದ್ರಿ ಬೇಗ ಬರಬೇಕು ಅಂತ, ಕೆಲವರು ಡಿಸೈಡ್ ಮಾಡಿದ್ರಿ ಸ್ವಲ್ಪ ಲೇಟ್ ಆದರೆ ಪರವಾಗಿಲ್ಲ, ಎರಡು ಆಡ್ತಾನೆ ಅಂದ್ಕೊಂಡು ಬಂದ್ರಿ, ಒಟ್ಟಿನಲ್ಲಿ ಬಂದ್ರಿ. ಗ್ರೇಟ್ ಡಿಸಿಷನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಒಳ್ಳೆ ಡಿಸಿಷನ್ಗಳನ್ನ ತೊಗೊಳ್ಳಿ ಇದನ್ನ ಎಲ್ಲ. ಸೊ ಪ್ರತಿ ವ್ಯಕ್ತಿ ಎಷ್ಟು ಡಿಸಿಷನ್ ತೊಗೊಳ್ತಾರೆ ಒಂದು ದಿನಕ್ಕೆ? 70. ಓಕೆ, 70 ಪ್ರತಿದಿನಕ್ಕೆ 70 ಡಿಸಿಷನ್ ಆದರೆ ಒಂದು ವರ್ಷಕ್ಕೆ ಡಿಸಿಷನ್ ಆಯ್ತು ಗೊತ್ತಾ? 25,550 ಡಿಸಿಷನ್. ಸೊ ಒಂದು ವರ್ಷದಲ್ಲಿ ನೀವು ಎಷ್ಟು ಡಿಸಿಷನ್ ತೊಗೊಳ್ತಾ ಇದ್ದೀರಾ? 25,550 ಡಿಸಿಷನ್. ಆ್ಯಾವ್ರೇಜ್ ಒಬ್ಬ ವ್ಯಕ್ತಿ 70 ವರ್ಷ ಜೀವಿಸಿದ್ರೆ ಗ್ರೇಟ್, ಅದು 70 ವರ್ಷ ಜೀವಿಸಿದ್ರೆ. ಬಟ್ 70 ವರ್ಷ ಒಬ್ಬ ವ್ಯಕ್ತಿ ಜೀವಿಸಿದ್ರೆ ಎಷ್ಟು ಡಿಸಿಷನ್ ತೊಗೊಳ್ತಾನೆ ಗೊತ್ತಾ ಆತನು? 1,78,08,500 ಡಿಸಿಷನ್ಸ್. ಓಕೆ, ಸೊ ನಾವು ಯಾರಾಗಿದ್ದೇವೆ, ಜೀವನದಲ್ಲಿ ಏನಾಗ್ತೇವೆ, ಯಾರಾಗಿದ್ದೇವೆ ಅನ್ನೋದು ಇಟ್ಸ್ ಅ ಸಮ್ ಟೋಟಲ್ ಆಫ್ ಆಲ್ ದಿಸ್ ಚಾಯ್ಸಸ್. ದ ಕ್ವಾಲಿಟಿ ಆಫ್ ಯುವರ್ ಲೈಫ್ is directly proportional to the quality of decisions that you take in your life. ನಿಮ್ಮ ಜೀವನ ಚೆನ್ನಾಗಿರಬೇಕಂದ್ರೆ ಯಾವುದ್ರ ಮೇಲೆ ಆಧಾರಗೊಂಡಿದೆ ಗೊತ್ತಾ? ಅದು ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳ ಮೇಲೆ. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಜೀವನ ಒಳ್ಳೆಯದಾಗಿರುತ್ತೆ, ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಕೆಟ್ಟದಾಗಿರುತ್ತೆ. ನಮ್ಮ ಜೀವನದಲ್ಲಿ ದೊಡ್ಡ ತೀರ್ಮಾನ ತೆಗೆದುಕೊಂಡಿರ್ತೇವೆ, ಕೆಟ್ಟ ತೀರ್ಮಾನಗಳನ್ನು ತೆಗೆದುಕೊಂಡಿರ್ತೇವೆ. ಅದಕ್ಕೆ ಇವತ್ತು ಅನೇಕರು ಆರ್ ಲಿವಿಂಗ್ ಇನ್ ರಿಗ್ರೆಟ್ಸ್. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಪವಿತ್ರಾತ್ಮನ ವಿಲ್ ಗೈಡ್ ಅಸ್ ಟು ಮೇಕ್ ರೈಟ್ ಡಿಸಿಷನ್ಸ್. ಅನೇಕ ಸಾರಿ ಇವತ್ತು ನಮಗೆ ಏನೇ ಬೇಕು ಅಂದರೆ ಫಸ್ಟ್ ಎಲ್ಲಿ ಹೋಗ್ತೇವೆ ನಾವು? ಏನೋ ಪ್ರಶ್ನೆ ಬೇಕು, ಏನೋ ಆನ್ಸರ್ ಬೇಕು, ಎಲ್ಲಿ ಹೋಗ್ತೇವೆ ನಾವು? ಟೀಚರ್ಸ್ ಅಡ್ರೆಸ್ ಇದೆಯಲ್ಲ ಟೀಚರ್ಸ್ದು, ಗೂಗಲ್ಗೆ ಹೋಗ್ತೇವೆ. ಈಗ ChatGPT ಏನೇ ಬೇಕಂದ್ರು ನಾವೇನಾಗ್ತೇವೆ, ಗೂಗಲ್ಗೆ ಹೋಗ್ತೇವೆ. ಎಲ್ಲ ಏನು ಡೇಟಾ ಬೇಕು, ಇನ್ಫಾರ್ಮೇಷನ್ ಬೇಕು, ಏನೋ ಒಂದು ಇಟ್ಸ್ ಓಕೆ, ಅಕಾಡೆಮಿಕ್ಸ್ ಪರ್ಪಸ್, ಬೇರೆ ಒಂದು ವಿಷಯಗಳಿಗೋಸ್ಕರ ಓಕೆ. ನಿಮ್ಮ ಜೀವನದಲ್ಲಿ ನೀವು ಆಗುವಂಥ ಕಷ್ಟಗಳಿಗೆ, ಪ್ರಶ್ನೆಗಳಿಗೆಲ್ಲ ಗೂಗಲ್ ಅಲ್ಲಿ ಆನ್ಸರ್ ಇದೆಯಾ? ಯಾವ ಕಾರ್ ತೊಗೋಬೇಕು, ಮೊಬೈಲ್ ತೊಗೋಬೇಕು, ಏನೋ ತೊಗೋಬೇಕಂದ್ರೆ ರಿವ್ಯೂಸ್ ನೋಡ್ತೀರಾ, ಕಂಪೇರ್ ಮಾಡ್ತೀರಾ, ಓಕೆ. ನೀವು ಯಾರು ಮದುವೆ ಆಗಬೇಕಂತ ಗೂಗಲ್ ಕೇಳ್ತೀರಾ? ಗೂಗಲ್ ಆನ್ಸರ್ ಕೊಡುತ್ತಾ? ಬಟ್ ಈ ಜನ್ರೇಷನಲ್ಲಿ ಪ್ರತಿಯೊಬ್ಬರು ಕೂಡ ಗೂಗಲ್, ChatGPT ಆ ಒಂದು ಇದಕ್ಕೆ ಹೋಗಿದ್ದಾರೆ ಹೊರತು ಅದಕ್ಕಿಂತ ಎಲ್ಲವನ್ನು ತಿಳಿದಿರತಕ್ಕಂಥ ಪವಿತ್ರಾತ್ಮನನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರಿಯರೇ, ಇನ್ನು ಪವಿತ್ರಾತ್ಮ ಜೀವನದಲ್ಲಿ ಅನೇಕವಾದ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ಬಟ್ ನನಗೆ ಯಾಕೋ ಈ 3 ವಿಷಯಗಳನ್ನ ನಿಮ್ಮ ಮುಂದೆ ಸಂಬೋಧಿಸಬೇಕೆಂಬುದಾಗಿ ಪವಿತ್ರಾತ್ಮನ ಹೃದಯದಲ್ಲಿ ಹಾಕಿದರು. ಮೊದಲನೇದು, ಪವಿತ್ರಾತ್ಮನು ನಮ್ಮ ಜೊತೆ ಇರೋದಾದರೆ ನಾವು ಏಕಾಂಗಿಯಾದ ವ್ಯಕ್ತಿಗಳಲ್ಲ. ವಿ ಆರ್ ನಾಟ್ ಲೋನ್ಲಿ, ನೋ ಮ್ಯಾಟರ್ ಹೂ ಯು ಆರ್, ವೇರ್ ಯು ಆರ್. ನಾವು ಏಕಾಂಗಿಯಾದ ವ್ಯಕ್ತಿಗಳಲ್ಲ, ಪವಿತ್ರಾತ್ಮ ನಮ್ಮ ಜೊತೆ ಇದ್ದಾನೆ. ಮನುಷ್ಯರು ಕೊಡಲಾಗದ ಪ್ರೀತಿಯನ್ನು, ಮನುಷ್ಯರು ಕೊಡಲಾಗದ ಆ ಬಾಂಧವ್ಯವನ್ನು ಪವಿತ್ರಾತ್ಮ ನಮಗೆ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ಇನ್ನು ಅದು ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ಅದು ನಮಗೆ ಶಕ್ತಿಯನ್ನು ಕೊಡುವಾತನಾಗಿದ್ದಾನೆ. ಪವಿತ್ರಾತ್ಮ ನಮ್ಮಲ್ಲಿರುವಾಗ ಪ್ರತಿದಿನ ಪವಿತ್ರಾತ್ಮನ ಕೇಳಿ. ನೀವು ತೆಗೆದುಕೊಳ್ಬೇಕಂತ ನಿರ್ಧಾರಗಳು ನಾವು ಪವಿತ್ರಾತ್ಮನ ಕೇಳಿ, ಆತ ನಮಗೆ ಇಡುವಾತನಾಗಿದ್ದಾನೆ. ಎಲ್ಲ ಕೂಡ ನಿಂತ್ಕೊಳ್ಳೋಣ.